ನನ್ನ ಮಗ ಬಿಟ್ಟಲ್ಲ ಬರ್ತೀನಿ ಅಂದಿದ್ದ, ಇನ್ನ ಯಾಕೆ ಬರ್ಲಿಲ್ಲ? ಲಗುನ ಬರ್ತೀನಿ ಮಮ್ಮಿ ಅಂದ, ಇನ್ನ ಬಂದಿಲ್ಲ ನೋಡು. ಹೆಂಗರ ಮಾಡಿ ಎಣ್ಣ ಅಳಿಯಂಗೊಂದು ಕಾರ್ ಗಿಫ್ಟ್ ಕೊಟ್ಬಿಡು ಅಂತ ಹೇಳ್ಬೇಕು. ಹೌದು, ನಮ್ಮ ಅಣ್ಣಗರ ಏನ್ ಕಮ್ಮಿ ಆಗೈತಿ? ಕೇಳಿದ್ರೇನು ತಪ್ಪಿಲ್ಲ. ತಂಗಿ ಕೇಳಿಲ್ಲ ಅಂದ್ರೆ ಮತ್ತೆ ಯಾರು ಕೇಳಾರು? ಸುಮಾ ಸುಮಾ ಬಾಯ್ಲಿ ಬಾರ ನನ್ ಸೊಸಿ ಬಾ. ಏನತ್ತಿ, ಏನಾರ ಬೇಕೇನ? ಅಯ್ಯ ಸುಮಾ, ಏನು ಬೇಡ, ಎಲ್ಲ ಐತಿ, ಎಲ್ಲ ತಿಂದನಿ, ಎಲ್ಲ ಕುಡ್ದನಿ, ಏನು ಬೇಡ. ಬಾರ ಸ್ವಲ್ಪ ಮಾತಾಡ್ ಕುಂತ್ಕೊಂಡ್ರು ಬಾ. ಯತಿ ಸ್ವಲ್ಪ ಇಲ್ಲೇ ಅಂಗಡಿಗೂ ಬರ್ಬೇಕ. ಅವ್ ಹೇಳ್ಯಾಳ ಜಾಮೂನ್ ಪಾಕಿಟ್ ತರಕ್ ಹೇಳ್ಯಾಳ. ಅಣ್ಣಗೇನ ಜಾಮೂನ್ ತಿಂದಂಗ ಆಗೈತಂತ. ಹೂವ ನಾವಲ್ಲಿ ಜಾಮೂನ್ ಮಾಡಕತ್ತೀರನು? ಜಾಮೂನ್ ಅಥವಾ ಮಾಡ್ರಿ ನಂಗೆ ಗೊತ್ತ. ಇವತ್ತು ನನ್ನ ಮಗ ಬಿಟ್ಟಲ್ಲ ಬರಾಕಂತಾನಲ್ಲ, ಅಳಿಯನ್ ಸಂಬಂಧ ಮಾಡಕುಂತಾಳ ನಿಮ್ಮವ್ವ. ನೀನು ಮುಂದೆ ಹಂಗೆ ಹೇಳ್ಯಾಳ. ಏ ಸುಮಾ, ಇನ್ನೇನ್ ನನ್ನ ಮಗ ಬರ ಒತ್ತಾತ. ನನ್ನ ಮಗನ ನೋಡು, ಕಣ್ ತುಂಬಾ ನೋಡು, ಹಂಗ ರಾಜಕುಮಾರ ಬೆಣ್ಣಿ ಇದ್ದಂಗದಾನ. ಒಳ್ಳೆ ಬೆಳುಗ ಎಮ್ಮಿ ಬೆಣ್ಣಿ ಇದ್ದಂಗದ ನನ್ನ ಮಗ. ನೀನೇನಾರ ನೋಡ್ಬಿಟ್ರ ನನ್ನ ಮಗನ ಫುಲ್ ಪಿದ. ಎತ್ತಿ ನಾ ಅಂಗಡಿಗೆ ಹೋಗಿ ಬರ್ಬೇಕು, ಬರ್ತೀನಿ ತಡಿ. ಅಯ್ಯೋ ನಾಚಿಕಿ, ಇವಾಗಿನ ಹುಡುಗಿಯರು ಭಾರಿ ನಾಚ್ಕಂತಾರವ. ಚೈತ್ರ, ಏನವ ನಿನ್ ಮಗ ಇನ್ನ ಬರ್ಲಿಲ್ಲ? ಯವ ಬರಾಕುಂತಾನಂತ್ಬೇ, ಈಗ ಬಸ್ ಸ್ಟ್ಯಾಂಡ್ ನಿಂದ ಬರಾಕುಂತಾನ. ಆಟೋ ಹತ್ಯಾನ, ಇನ್ನೇನ್ ಬರ್ಬಹುದು. ಹೌದಾ? ಅಲ್ಲ, ಏನ್ ಮಹಾ ದೂರ ಐತಿ. ಇರ್ಲಿ ಬಿಡು, ಬರ್ಲಿ. ಆಟೋದಾಗ ಬರಾಕುಂತಾನ, ಬರ್ಲಿ ತಗೋ. ಇವಾಗಿನ ಹುಡುಗರು ನಡ್ಯಾಕೊಲ್ಲಿ ಅಂತವ. ಯವ ಅಣ್ಣ ಅದಾನಿಲ್ಲ ಮನ್ಯಾಗ? ಅಣ್ಣ ಅಳಿಯನ್ನ ಸ್ವಾಗತ ಮಾಡ್ಲಿ. ಅಳಿಯಂಗ ಖುಷಿ ಆಕೈತಿ ಒಟ್ಟು. ಅದಂತ ತಗೋ, ಅಣ್ಣ ಅದಾನ, ನಿಮ್ಮ ಮತ್ತಿಗೆ ಮಾದಾಳ, ಎಲ್ಲಾರು ಅದರ. ಆದ್ರ ಲೇ ಚೈತ್ರ, ನಾ ಹೇಳ್ತೀನಲ್ಲ, ಆತ್ರ ಪಡ್ಬೇಡ. ಏನ ಆತ್ರಗೆ ಟಂಜನೆ ಯಂತ್ರ ಮಾಡ್ಬೇಡ. ಯವ ನೀ ಸುಮ್ನಿರು. ಒಂದು ನನ್ನ ಮಗಳನ್ನ ತಕ್ಕು ಅನ್ನು, ಇಲ್ಲಂದ್ರೆ ಮಗಳನ್ನ ಕೊಡು ಅನ್ನು ನನ್ನ ಮನಿಗ. ಹೌದು, ಮತ್ತೆ ನನಗೂ ತವ್ರ ಮನಿ ಸಂಬಂಧ ಉಳಿಸ್ಕೋಬೇಕು ಅಂತ ಆಸೆ ಇರಂಗಿಲ್ಲನು? ಯಾಕ ನಿಂಗಿಲ್ಲನು? ಏನ್ ಮಾಡ್ಬೇಕು? ನಿಮ್ಮ ಅಣ್ಣನ ಮಗಳನ್ನ ನೀನ್ ತಂದ್ಕೋಬೇಕಂದಿ, ಆಕಿ ಅವನ್ನ ನೋಡಿ ಮದ್ವಿ ಮಾಡ್ಕೊಂಡ್ಬಿಟ್ಲು. ಹಂಗಾಗಿ ಈ ಮಂಜವನ್ನ ನಮ್ಮ ಅತ್ತಿಗೆ ಮನ ನೀನ್ ಕಟ್ಕೊಂಬಂದಿ. ಅಯ್ಯೋ ಎಂತ ಬಾಯಿ ಬಿಡಿಕೆದಳವ ಯವ್ವ ನಾವಲ್ಲಿ. ನೀ ಸತ್ತ ಕಾಲಕ್ಕ ಎಂದು ಈಕಿ ನನ್ನನ್ನ ನೋಡಂಗಿಲ್ಲ. ಅದಕ್ಕ ಒಂದು ಕೊಡುದು ಇಲ್ಲ ತಗೊಳುದು ಮಾಡಿದ್ರ ಈ ಮನೆಗೆ ಆರಾಮಾಗಿ ನಾನು ಬಂದಿದ್ದು ಹೋಗ್ಬಹುದು. ನನ್ನ ತವ್ರ ಮನಿ ಅನ್ನೋದು ನಂಗೆ ಉಳಿತತಿ. ಅದಕ್ಕ ನಾ ಬಡ್ದಾಡ್ತೀನಿ. ಎಲ್ಲದಕ್ಕೂ ಕಲ್ಲು ಹಾಕಬೇಡ. ಅಷ್ಟಕ್ಕೂ ಇದು ಎಷ್ಟೋ ಹೆಣ್ಮಕ್ಳ ಕನಸು ಗೊತ್ತನ, ತವ್ರ ಮನಿ ನಾ ಕಡೆವರೆಗೂ ಉಳಿಸ್ಕೋಬೇಕು ಅಂತ. ಅದಕ್ಕೆ ನಾನು ಹೇಳಕುಂತೀನಿ, ಒಂದು ನನ್ನ ಮಗಳನ್ನ ತಂದ್ಕೊರಿ, ಇಲ್ಲಂದ್ರೆ ಮಗಳನ್ನ ಕೊಡ್ರಿ. ನನ್ನ ಮಗನ ಜೋಡಿ ಮದ್ವಿ ಮಾಡಿ. ಯಾಡು ಒಲ್ಲೆ ಅಂದ್ರೆ ಹೆಂಗ? ಆತಾತ, ನಂಗೂ ಆಸೆ ಐತಿ. ಒಂದು ಮನ್ಯಾಗಿಂದ ಆದ್ರ ಚಲೋ ಅಂತ ನಂಗೂ ಆಸೆ ಐತಿ. ನೋಡನ್ ತಗೋ. ಏನ ಮಾತಾಡ್ತೀನಿ ನಾನು ಮಂಜವ್ನ ಕೂಟ. ಹಿಂಗ್ ಮಾತಾಡ್ಬೇಕು ಬೇ ಓಟು. ಎತ್ತ ಮಗಳ ನೀನ ಬಿಟ್ಟು ಕೊಟ್ಬಿಟ್ರ ಮತ್ತೆ ಯಾರು ಮಾತಾಡೋರು ನನ್ನ ಪರವಾಗಿ? ಮಂಜವ, ನೀನ್ ಅಳಿಯ ಬರಕುಂತಾನಂತಲ್ವಾ? ನನ್ನ ಅಳಿಯ ಏನ್ರಿ ಅತ್ತಿ? ನನ್ನ ಅಳಿಯ ಅಂದ್ರೆ ಅಲ್ಲ, ನೀವು ಹೆಂಗ್ ಮಾತಾಡಕುತ್ತೀರಿ ಅಂದ್ರೆ ಆಗ್ಲೇ ನನ್ನ ಮಗಳನ್ನ ಕೊಟ್ಟು ಮದ್ವಿ ಮಾಡಿಬಿಟ್ಟೆ ನಾನು ಅನ್ನಂಗ್ ಮಾತಾಡ್ತೀರಿ ಅಲ್ರಿ ಅತ್ತೀರ? ಇನ್ನ ಗೊತ್ತಾಗಿಲ್ಲ, ನಾನು ನಿಶ್ಚಯ ಮಾಡಿಲ್ಲ ಮದ್ವಿ. ಅದು ಹೆಂಗ್ ಹೇಳ್ತೀರಿ ನೀವು ಅಳಿಯ ಅಂತ? ಇಬ್ಬರನ್ನ ಕುಂದರ್ಸ್ಬೇಕು, ಕೇಳ್ಬೇಕು, ಅವ್ರಿಬ್ರಿಗೂ ಮನ್ಸಿಗೆ ಐತಿ ಅಂದ್ರೆ ಮದ್ವಿ ಮಾಡ್ಬೇಕು. ಅದನ್ ಬಿಟ್ಟು ಈಗ ಅಳಿಯ ಅನ್ಬೇಡ್ರಿ. ಸುಮಾ ಸಿಟ್ಟಕ್ಕ. ಅಲ್ಲಲೇ ಒಂದು ಮಾತಿಗೆ ಎಷ್ಟರ ಮಾತಾಡ್ತೀಯ ಬಾಯ್ ಬಡ್ಕಿ. ಅತ್ತೀರ ಇದ್ದಿದ್ದಂಗೆ ಹೇಳಿದ್ರೆ ಹಿಂಗ ನೋಡ್ರಿ ನೀವು ಬಾಯ್ ಬಡ್ಕಿ ಅಂತೀರಿ. ಹೇಳಿದ್ರಾಗ ಏನ್ ತಪ್ಪೈತ್ರಿ ಅತ್ತಿಯಮ್ಮ? ಇವತ್ತಲ್ಲಿ ನಾಳೆ ಅಳಿಯ ಆಗೋಣ. ಅಲ್ಲ, ನಿನ್ ಮಗನ್ ನೋಡಿ ನಾವು 3-4 ವರ್ಷ ಆತ, ಏನು ಒಟ್ಟಾಯ್ತ ಕಡೆ ಬಂದಿಲ್ಲ. ಅದು ಹೆಂಗ್ ಕೊಟ್ಟು ಮದುವೆ ಮಾಡಕತ್ತಿ? ಓಡ್ ತಡಿ, ನೋಡ್ಬೇಕು, ಇಷ್ಟ ಐತೇನಿಲ್ಲ ಕೇಳ್ಬೇಕು. ನೀವು ಅರ್ಜೆಂಟ್ ಮಾಡಕ್ ಹೋಗ್ಬೇಡ್ರಿ. ನಾ ಹೀಗ ಹೇಳಿ ನೋಡು, ಇದೇನು ಹಣ್ಣು ತಗೊಳಂಗಲ್ಲ. ಒಂದು ಮನಿಗ ಮದ್ವಿ ಮಾಡಿ ಕಳಿಸ್ಬೇಕು ಅಂದ್ರೆ ಒಂದು ಹೆಣ್ಣನ್ನ ಎಷ್ಟು ಕಷ್ಟಪಡ್ಬೇಕು ನಂಗೆ ಗೊತ್ತದು. ಏನೇನೆಲ್ಲ ನೋಡ್ಬೇಕು ಮಾಡ್ಬೇಕು ನಂಗೂ ಗೊತ್ತೈತಿ. ಸ್ವಲ್ಪ ತಣ್ಣಗಿರುವ ಚೈತ್ರ. ಅತ್ತೀರ ನಾ ಹೇಳಿದ್ ಖರೆ ಹೌದಿಲ್ರಿ? ಹೌದಾಳವ, ನೀ ಹೇಳಿದ್ರು ಬರಬರಿನ. ತಡಿ ಬರ್ತೀನಿ ಚೈತ್ರ, ಬರ್ತೀನಿ ತಡಿ. ನನ್ನ ಮಗ ಬರಕುಂತಾನ ಅಂದ್ರ ಓಟ್ ಆರ್ತಿ ಬೆಳಗ್ಗೆ ಕರ್ಕಬೇಕು ಅನ್ನೋದಿಲ್ಲ ನೋಡು. ನಂದು ಏನ್ ತಪ್ಪೈತಿ? ಏನ ತವ್ರ ಮನಿ ಸಂಬಂಧ ಬೆಳಿಬೇಕು, ತವ್ರ ಮನಿ ಬಳಗ ಬೇಕು ಅಂತ ನಾನ್ ಬಯಸಾಕುಂತಾನಿ. ಇವ್ರಿಗ ಮನಿ ಮಗಳನ್ನ ದೂಡ್ಬೇಕು, ಮನಿ ಮಗಳನ್ನ ದೂರ ಮಾಡ್ಬೇಕು ಅಂತ ಕುಂತಾರ ಇವ್ರು. ನಾ ಇದಕ್ಕೆ ಅವಕಾಶ ಕೊಡಬಾರದು. ನನ್ನ ಬಂಗಾರ ಗಿಟ್ಟಿ ಬಂತವ. ಮಮ್ಮಿ ಹೊಲಕಟ್ಟ ಬಾಡ್ಯಾ, ನಿಂಗೆ ಎಷ್ಟು ಸಲ ಹೇಳ್ಬೇಕು, ದೊಡ್ಡವನಾಗಿಲ್ಲ ಮಮ್ಮಿ ಮಮ್ಮಿ ಅನ್ನೋದು ಬಿಡು. ಹೌದಲ್ಲ ಯವ್ವ ನೀ ಹೇಳ್ದಂಗ ಮಾಡ್ತೀನಿ. ಬೈಬೇಡ ಮಾತಿಗ. ಬಾಡ್ಯಾ, ಯಾರ ಕೇಳಿದ್ರ ಇದೇನಿದು ಪೆದ್ದಿದ್ದಂಗೈತಲ್ಲ ಹುಡುಗ ಅಂತಾರ. ನೀ ಏನ್ ಪೆದ್ದೇನಿಲ್ಲ? ಯವ್ವ ಬೈಬೇಡ ಬೇ. ಆತ ಒಟ್ಟು ಶಿಸ್ತಾಗಿರೋ. ಏನ ಗಡಸ್ ಧ್ವನಿಯಿಂದ ಮಾತಾಡು. ಅದ್ ಏನ ಮೊದಲ ಎಣ್ಣೆ ಬಾಡ್ಯಂಗ್ ಮಾತಾಡ್ತಿ. ಯವ್ವ ನೀ ಹೇಳ್ದಂಗ ಕೊಳ್ಳಾಗ ಚೈನಾ ಹಾಕೊಂಡನಿ ಬಂಗಾರದ್ದು, ಮತ್ತ ಬ್ರಾಸ್ಲೆಟ್ ಅಪ್ಪ ಕೇಳ್ದೆ ಯಪ್ಪ ಕೊಡು ಅಂತ. ಅಪ್ಪ ಅಲ್ಲೇನ್ ಚೈನಿ ಹೊಡ್ಕೊಂಡಿ ಅನ್ಲ, ಕೊಳಗ ಹಾಕೊಂಡಿಲ್ಲ, ಸಾಕ್ ನಡಿ ಅಂತ ಬೈದ್ ಬಿಡ್ತು ಅಪ್ಪ. ಅದಕ್ಕೆ ಹಂಗ ಬನ್ನಿ. ಆತ್ ತಗೋ. ಆಕಿ ಸುಮಾ ಅಂಗಡಿಗೆ ಹೋಗ್ಯಾಳ. ಆಕಿ ಇನ್ನೇನ್ ಬರ ಒತ್ತಾತ. ಹೆಂಗರ ಮಾಡಿ ಆಕಿ ನಮ್ಮನ್ನ ಸೊಲಸಿ, ಆಕಿ ಮಾಮನ ಬೇಕು ನಂಗ ವಿಟ್ಟು ಮಾಮನ ಬೇಕು ಅನ್ನಂಗ ನೀನು ಆಕಿ ಹತ್ರ ನಡ್ಕೋಬೇಕು. ಪ್ರೀತಿಯಿಂದ ಬೆಣ್ಣಿ ಹಚ್ಚಿ ನಾಲ್ಕು ಮಾತಾಡ್ಬೇಕು. ಅಯ್ಯಯ್ಯಯ್ಯ ನಾಚಿಕಿ. ಯವ್ವ ನಂಗ್ ನಾಚಿಕೆ ಬರ್ತತ್ ಬಿಡ್ಬೇ. ಬರ್ತೈತಪ್ಪ ನಾಚಿಕಿ, ನಂಗ್ ಬರ್ತತಿ ನಾಚಿಕಿ. ನೀ ಹಿಂಗತೆ ಮಾತಾಡಿದ್ರ ಒಟ್ಟು ಗಣಮಗ ಆಗಿಲ್ಲ ನೀನು. ಗಣಮಗ್ ನಂಗ್ ಮಾತಾಡು. ಅದ್ ಏನ ಹಿಂಗ್ ಮಾತಾಡ್ತಿಪ್ಪ. ಯವ್ವ ನೀನ ಹೌದಿಲ್ಲ, ಹಿಂಗ ಮಾತಾಡ್ಬೇಕು, ಜೋರ್ ಮಾತಾಡ್ಬಾರ್ದು ಅಂತ ಬಾಯ ಮೇಲೆ ಹೊಡೆದು ಕಲ್ಸಿ ನಾ ಹಿಂಗ ಕಲ್ಕೊಂಡನಿ. ಈಗ ಜೋರಾಗಿ ಮಾತಾಡು, ಸ್ಟ್ರಾಂಗ್ ಆಗಿ ಮಾತಾಡು ಅಂತ ಮಕ್ಕದ ಮೇಲೆ ಹೊಡೆದು ಹೇಳ್ಬೇಕನು? ಬ್ಯಾಡ ಹೊಡಿಬೇಡ, ನಾ ಎಲ್ಲ ಮಾತಾಡ್ತೀನಿ ತಗೋ. ಸರಿ, ಒಂದ ಮಮ್ಮಿ ನೀರ್ ಕೊಡು, ಹಾಲು ಕೊಡು, ಚಾ ಕೊಡು ಅಂದಿ ಕಪಾಗೊಂದ್ ಬಾರಿಸ್ತಾನಿ. ಫೋನ್ಯಾಗೆಲ್ಲ ಹೇಳ್ಕೊಟ್ಟಿನಿಲ್ಲ ಹೆಂಗ್ ಮಾತಾಡ್ಬೇಕು ಅಂತ, ಹಂಗ ಮಾತಾಡ್ಬೇಕು. ಹ್ಞೂ ಮಮ್ಮಿ. ಹೌದು, ನಿಮ್ಮಣ್ಣ ಅತಿಗಿ ಅಣ್ಣ ಮನ್ಯಾಗ ಅದಾನ್ ಬೇಯವ್ವ. ಅತಿಗಿ ಮನ್ಯಾಗ ಅಡಿಗೆ ಮಾಡಕ್ ಕುಂತಿದ್ಲಾ, ನಾ ಬಂದೆ. ಹೌದನ? ನಾ ಇಲ್ಲ ಅಂತ ಅವ್ರ ತವ್ರ ಮನೆಯವ್ರು ಯಾರು ಬಂದಿಲ್ಲಲ್ಲ? ಇಲ್ಲ ಮಮ್ಮಿ, ಯಾರು ಬಂದಿಲ್ಲ. ಅದಂತೀನಿ ನಾನು. ಬಂದ್ರ ನಾ ಬಿಡ್ಬೇಕಲ್ಲ.
ನೋಡು ನಾ ಹೆಂಗೆ ಹೇಳ್ಕೊಟ್ಟ ನೀ ಹಂಗ ಮಾತಾಡ್ಬೇಕಾ ಹೌದು ಒಳ್ಳೆ ಮೀಸಿ ಬಾರಿ ಕಟ್ಟೋಡ್ಸಿ ಬಿಡ ಯಾವ್ದಲ್ಲ ಇದು ಸ್ಟೇಲ್ ಯಾವ ಕಟಿಂಗ್ ಶಾಪ್ನಾಗ ಕಟಿಂಗ್ ಮಾಡವ ನಿಮ್ಗೆ ಇದ ಹೋಗ್ತತಿ ನೀವು ಹಿಂಗ ಮಾಡಿಸ್ಕೊರಿ ಕಟಿಂಗ್ ಅಂತ ಹೇಳಿ ಅದು ಮೀಸಿ ಕಟ್ ಮಾಡ್ಯಾಂಬಿ. ಚಂದಾಗೈತಿ ಆದ್ರ ಆ ಮೀಸಿ ತಕ್ಕಂಗ್ ನೀವ್ ಮಾತಾಡ್ಬೇಕಷ್ಟೇ. ಹಾ ಮಾತಾಡ್ತೀನಿ ತಗೋ ಮಮ್ಮಿ. ಇಲ್ಲ ತಗೋಬೇ ಮಾತಾಡ್ತೀನಿ. ಇದು ನನ್ನ ಮಗ ಅಂದ್ರ ಹಿಂಗ್ ಮಾತಾಡ್ಲಾ ನಾ ಹೆಂಗ್ ಹೇಳ್ಕೊಟ್ಟಿನಲ್ಲ ಹಂಗ ಮಾತಾಡು. ಹ್ಞೂ ಮಮ್ಮಿ. ಈ ಅಂಗಿ ಈ ಪ್ಯಾಂಟು ಈ ಶೂ ಎಲ್ಲ ಬಾರಿ ಚಂದಾಗೈತಿ ನೋಡ್ಲಾ. ವಿಟ್ಟಲ್ಲ ಬಂದೇನ್ಲ. ಹ್ಞೂ ಅಮ್ಮ ಬನ್ನಿ ನೋಡಿ ಹೆಂಗದಿ. ಆರಾಮದಿನಿ ನೀನ್ ನೋಡಿ 3-4 ವರ್ಷ ಆತ್ ಬಿಡ್ಲಾ ಒಳ್ಳೆ ದೊಡ್ಡವನಾಗಿ ಬಿಡ್ಲಾ ಈಗ. ಏನ್ ಮಾಡ್ಬೇಕು ಬೇವ ಕೆಲಸ ದುಡಿಯೋದು ಆಫೀಸ್ ವರ್ಕು ಅದು ಇದು ಅಂತ ಬಿಜಿ ಆಗ್ಬಿಟ್ಟ ನನ್ನ ಮಗ. ಅದಂತಿ ನಾನು ಇದ 4-5 ವರ್ಷದಿಂದ ಮಮ್ಮಿ 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 ಅಂತ ನೀನ್ ಸರಗ್ ಹಿಡ್ಕೊಂಡು ಓಡಾಡ್ತಿದ್ನವ. ಈಗ ನೋಡಿ ಎಷ್ಟು ದೊಡ್ಡವನಾಗ್ಯಾನ. ಅತ್ತೆಮ್ಮ ಬರ್ರಿ ಲಗುನ ಬರ್ರಿ ಇಲ್ಲಿ. ಏನು ನೋಡಿ ನಿಮ್ ಮಳಿಯ ಬಂದ. ಅತ್ತಿ ಆರಾಮದಿ? ಓನಪ್ಪ ಆರಾಮದಿನಿ. ನೀ ಹೆಂಗದಿ ಆರಾಮದಿಯಲ್ಲ? ಹ್ಞೂರಿ. ಏನಿ ಮತ್ತೆ ನೀ ಬರ್ತಿ ಅಂತ ಜಾಮೂನ್ ಮಾಡ್ಯಾಳ. ಐ ಜಾಮೂನ ಯವ ನಂಗೆ 4. ವಿಟ್ಟಲ್ಲ ಯವ ಅದು ನಂಗೆ ಜಾಮೂನ್ ಅಂದ್ರೆ ಭಾಳ ಇಷ್ಟ ಅಲ್ಲ. ಅದು ಜಿಮ್ ಅದು ಇದು ಹಚ್ಚಿನಲ್ಲ ಅವರು ಶೀಟ್ ತಿನ್ಬೇಡ ಅಂತಾರಲ್ಲ, ಹಂಗಾಗಿ ಜಾಮೂನ್ ಅಂದ ತಕ್ಷಣ ಒಂಥರ ಸಣ್ಣವರಿದ್ದಾಗ ತಿಂದಿದ್ ನೆನಪು ಬಂದ್ಬಿಡ್ತು. ಹಂಗಾಗಿ ಹಿಂಗ್ ಮಾತಾಡ್ದಿ. ನನ್ನ ಮಗ ಇನ್ನ ಸಣ್ಣ ಕೂಸಿನ ಮನಸ್ಸು ಐತ್ ನೋಡ್ರಿ. ಅದು ಏನಂತಾರಲ್ರಿ ಎಷ್ಟೇ ದೊಡ್ಡವರಾದ್ರೂ ಮಕ್ಕಳ ತರ ಇರ್ಬೇಕು ಅಂತ ಆ ತರ ನನ್ನ ಮಗ. ಇರ್ಲಿ ಬರ್ರಿ ಒಳಗ್ ಬರ್ರಿ. ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಅಂತ ಗೊತ್ತಾಗ್ಬೇಕು. ನಮ್ ಚೈತ್ರನ ಚಿತ್ರಾನ್ನ ಮಾಡಾಕ್ಬಿಡ್ತಾನೆ. ನಾನಂದ್ರ ಹಗರ ಅನ್ಕೊಂಬಿಟ್ಟಾಳಿಕಿ ಚೈತ್ರ ಮಾಡ್ತೀನಿ ಕಿನ್ನ. ಅದ್ಗೆ ಮಕ್ಕ ನೋಡ್ಕೊತ ನಿಂತ್ರಲ್ಲ ಅಲ್ಲ ಅಳಿಯ ಮೊದಲನೇ ಸರ ಬಂದಾರ. ಊಟ ಆರ್ತಿ ತಟ್ಟಿ ತಗೊಂಬಂದು ಆರ್ತಿ ಬೆಳಗ್ರಿ ಊಟ ಕೆಂಪು ನೀರು ಮಾಡಿ ದೃಷ್ಟಿ ತೆಗಿಬೇಕು. ಈ ಅಳಿಯಂಗ ಈಟ ನೀವು ಕಾಜಿ ಮಾಡುದು ಇಲ್ಲಿ ತಗೋ. ಆಜು ಬಾಜುಕಿಂದ 5 ಜನ ಮುತ್ತೈದರನ್ನ ಕರ್ಸಿ ಕುಂಕುಮ ಹಚ್ಚಿ ಆರತಿ ಮಾಡಿ ಕರ್ಕೊಂತೀನಿ ಮನಿ ಒಳಗ. ಸುಮ್ಕಿರ ಚೈತ್ರ ಮಗನ್ ಮಾಡ್ದಂಗ್ ಮಾಡ್ತೇವ. ಇನ್ನ ನಮ್ ಸುಮ ನೋಡ್ಬೇಕು, ನಾವೆಲ್ಲರೂ ನೋಡ್ಬೇಕು, ನಮಗ್ ಮನ್ಸಿಗೆ ಬರ್ಬೇಕು. ಆಮೇಲೆ ಅವೆಲ್ಲ ಅಳಿಯ ಇಂಥವೆಲ್ಲ ಮಾತು. ಸುಮ್ಕಿರ ನಿಂಗೇನ್ ಗೊತ್ತೈತೈತಿ ಚೈತ್ರ. ಬಿಟ್ಟು ನೀವ್ ಒಳಗ್ ಬಾರಪ್ಪ. ಲೋಲೋ ಛೇ ಯವ್ವ ಈ ಮನ್ಯಾಗ ನನಗಾಗ್ಲಿ ನನ್ನ ಮಗ್ಗಾಗ್ಲಿ ಕಿಮ್ಮತ್ತ ಇಲ್ಲಿ ನೋಡ್ಬೇ. ಮುಂದ ಅಳಿ ಆಗೋನವ ಹಿಂಗ್ ಮಾಡಿದ್ರೆ ಹೆಂಗ್ ಬೇ? ಲೇ ಚೈತ್ರ ಹಿಂಗೆಲ್ಲ ಮಾಡಿದ್ರೆ ಯಾರಲ್ಲೇ ಹೆಣ್ಣು ಕೊಡ್ತಾರ? ಓಡು ಸುಮ್ನಿರು. ನಿನ್ನ ಮಗನ ಮುಷ್ಟಿ ಒಳಗೆ ಇಟ್ಕೊಂಡಿಲ್ಲ ಆ ಕೈನ ಸಡದ್ ಬಿಡು. ಅವನಾಗಿ ಇರ್ಲಿ ಆಮೇಲೆ ಹೆಣ್ಣು ನೋಡು. ಯವ್ವ ನನ್ನ ಮಗ ಏನ ಹಾಳಾಗ್ಬಾರ್ದು, ಅಡ್ಡದಾರಿ ಹಿಡಿಬಾರ್ದು, ಎಂತೆಂತವರ ಸಾಹಸ ಮಾಡ್ಬಾರ್ದು ಅಂತೇಳಿ ಸ್ವಲ್ಪ ಬಿಗಿ ಹಿಡ್ದೆ ನಾನು ಅಷ್ಟ. ನನ್ನ ಮಗ ಏನು ನಾ ಹೇಳ್ದಂಗ್ ಕುಣಂಗಿಲ್ಲ. ಆದ್ರೂ ನೀ ಏನ ಹೇಳು ಎಲ್ಲದಕ್ಕೂ ನಿನ್ನ ಕೇಳ್ತಾನವ. ಆಕೆ ಮಂಜ ಹೋಗ ಹಿಂಗಿದ್ರೆ ಇಷ್ಟ ಆಗಂಗಿಲ್ಲ. ಮತ್ತೆ ಹೆಂಗಿರ್ಬೇಕು? ತಾಯಿ ಮಾತು ಕೇಳ್ಬಾರ್ದನು, ತಂದೆ ತಾಯಿ ಮಾತು ಕೇಳ್ಬಾರ್ದನು ಅಂತವ್ರು ಇಷ್ಟ ಏನು? ಕುಡ್ತು ಚಟ ಸಿಗರೇಟಿನ ಚಟ ಅದು ಇದು ಇರ್ಬೇಕನ? ನನ್ನ ಮಗ ಅಂತವೆಲ್ಲ ಚಟಗಳಿಲ್ಲವ. ನೀ ಹೇಳ್ತಿ ಅಲ್ಲ. ನನ್ನ ಮಗ ಕುಂದ್ರತಾನ ಎದ್ದೇಳ್ತಾನ ಹಂಗ ಇಟ್ಕೊಂಡೆ ನಾನು. ಯಾಕಂದ್ರ ಜೀವನ ಹಾಳಾಗ್ಬಾರ್ದಲ್ವ ನನ್ನ ಮಗಂದು. ಅದಕ್ಕೆ ಬಿಗಿತ್ನಾಗ ಇಟ್ಕೊಂಡೆ ನಾನು ನನ್ನ ಮಗನ್ನ. ಆತಾತ ಬಾರ ಇವ ಯಾಕೆ ಜಗಳ ಮಾಡ್ತೀನಿ ನನ್ನ ಕೂಟ ಬಾ. ನಿನ್ನ ಮಗನ ಚಂದಾಗಿ ವಿಚಾರಿಸ್ಕೊ ಬಾ. ಪಾಪ ಅಲ್ಲಿಂದ ಬಂದತಿ ಊಟ ನಾಷ್ಟ ಕೊಡು ಬಾ. ನಾನ ಕೊಡ್ತಾನೆ. ನಾಯ ಕೊಡ್ಲಿ ಸುಮಾನ್ ಕೈಲಿ ಕೊಡಿಸ್ತಾನೆ. ಅವ್ರಿಬ್ರು ಪ್ರೀತಿ ಮಾಡಕಬೇಕು, ಮದ್ವೆ ಆಗಬೇಕು. ಹೆಂಗರ ಮಾಡಿ ಈ ಮದ್ವೆ ಆಗಬೇಕು. ಪ್ರಸಾದ್ ಅವ್ರಿ ಹೇಳ್ರಿ ಸರ್. ಏನಿಲ್ಲ ಅದು ಒಂದು 2 ಎಕರೆ ಜಾಗನ ಅವ್ರ ದೇಸಾಯಿ ಫ್ಯಾಮಿಲಿ ಅವ್ರು ನೋಡೋಗಿದ್ರಲ್ಲ ಏನಾಗ್ತದ ಸರ? ಅದನ್ನ ಅವ್ರು ತಗೊಳಕ್ ರೆಡಿ ಅದಾರ್ರಿ. ಆದ್ರೆ ನಮಗ್ ಕಮಿಷನ್ ಭಾಳ ಕಮ್ಮಿ ಐತ್ರಿ ಅದ್ರಾಗ. ಹಂಗಾಗಿ ಪೆಂಡಿಂಗ್ ಒಳಗೆ ಇಟ್ಟೇನ್ರಿ ನಾನು. ನಮಗೊಂದು 2-3 ಲಕ್ಷ ಉಳಿದ್ರು ಸಾಕು, ಅದನ್ನ ಮಾರಾಟ ಮಾಡಿಸ್ಬಿಡ್ರಿ. ಯಾಕಂದ್ರ ಮತ್ತೆ ಮುಂದೆ ಒಳ್ಳೆ ಗಿರಾಕಿ ಬಂದಾಗ ನೋಡಿದ್ರ ಆತ ಹೌದಿಲ್ಲ. ಒಂದನ್ನ ಇಷ್ಟೊತ್ತು ಹಿಡ್ಕೊಂಡು ಕೂತ್ರ ನಮಗ್ ಲಾಸ್ ಆಕೈತಿ ಸರ. 5 ಲಕ್ಷ ಕಮಿಷನ್ ಅವ್ರು ಕೊಡ್ತಾರ. ಆದ್ರೆ ಒಂದು 15 ದಿನ ಕಾಯ್ಬೇಕು. ಆ ತಗೋರಿ ನೋಡಿದ್ರ ಆತ. ಸರ್ ನಮಸ್ತೆ ರೀ. ಬರ್ರಿ ವೀರೇಶ್ ಅವ್ರಿ ಬರ್ರಿ. ಏನ್ ಬೇಕಾಗಿತ್ತು? ಅಲ್ಲ ಇಲ್ಲಿ ಬರಬಾರ್ದು ಅಂತ ನಿಮಗೆ ಹೇಳಿಲ್ಲ ಅಂದ್ರೂ ಬರ್ತೀರಲ್ಲ. ಸರ ನಾನು 40,000 ರೂಪಾಯಿ ಫೋನ್ ಪೇ ಮಾಡ್ತೀನಿ ರೀ. ಯಾಕಂದ್ರೆ ನಾನು ಇಲ್ಲೇ ಕೆಲಸನ ಮುಂದುವರಿಸ್ತೀನಿ ರೀ ಸರ. ಅದು ಪಾಕಿಟ್ನ ನಾನು ನೋಡಿಲ್ರಿ, ಮುಟ್ಟಿಲ್ರಿ ಸರ. ಅದು ಎಲ್ಲಿ ಏನ್ ಮಿಸ್ಟೇಕ್ ಆಗೈತಿ ಅಂತಾನು ನಂಗೆ ಗೊತ್ತಿಲ್ಲ. ಇನ್ ಮೇಲಿಂದ ಆ ಥರ ಆಗದೆ ಇರೋ ಥರ ನಾನು ನೋಡ್ಕೊಂತೀನಿ ರೀ ಸರ. ನಾನು ಇಲ್ಲಿಂದ ಎಣಿಸ್ಕೊಂಡು ಹೋಗಿ ಅವ್ರ ಮುಂದೆ ಎಣಸಿನ ಪಾಕೆಟ್ ಕೊಡ್ತೇನೆ ರೀ. ಆದ್ರೆ ಇಲ್ಲೇ ಕೆಲಸ ಮಾಡ್ತೀನಿ ರೀ ಸರ. ಅದು ಏನೋ ಮಿಸ್ಟೇಕ್ ಆಗ್ಬಿಟ್ಟತ್ರಿ. 40,000 ರೂಪಾಯಿ ತಗೊಂಡು ನಾಳೆಯಿಂದ ನಂಗೆ ಕೆಲ್ಸಕ್ಕೆ ಇಟ್ಕೋರಿ ಸರ. ಅಯ್ಯೋಯ್ಯೋ ಅಲ್ಲ, ನಾನು 40,000 ರೂಪಾಯಿ ಸಹಾಯ ಮಾಡ್ದಂಗೆ ಮಾಡಿ ಆ ಮೇಘನ ಬುಟ್ಟಿಗೆ ಹಾಕೋಬೇಕು ಅಂದ್ರೆ ಇವ ಹಿಂಗೆ ಮಾತಾಡಕ್ಕಂತಾನ. ಛೇ ಬೆಳಕ್ಕಿ ಬಂದು ಭುಜದ ಮೇಲೆ ಕೊಂತ ಹಾರೋದಂಗೆ ಆತ್ ನೋಡು. ಹೌದಾ? ಹಂಗಂದ್ರೆ ಸರಿ ನೋಡ್ರಿ, ನೀವು ಕೆಲಸ ಏನೋ ಮಾಡ್ತೀರಿ, ಆದ್ರೆ ಇದ್ರೊಳಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಸರ. ಇಷ್ಟು ದಿನ ಅದು ಕೆಲಸ ಮಾಡಕ್ಕಂತು ಒಂದ್ಸಲೂ ಏನೂ ಆಗಿಲ್ಲ. ಈಗ ಯಾವಾಗ ಹಾಕಿತ್ರಿ ಹಂಗತಿ? ಆಗುದಿಲ್ರಿ ಸರ. ನಾನು ಇದ್ರೊಳಗೆ ಎಕ್ಸ್ಪರ್ಟ್ ಆಗೇನ್ರಿ. ಈಗ ನನ್ನನ್ನು ಹಿಡಿಯಕ್ಕೆ ಆಗುದಿಲ್ರಿ ಯಾರ ಕೈಲೇನೋ. ಬೇಕಂದ್ರೆ ನೋಡ್ರಿ ನೀವು. ಆತ ವೀರೇಶ ಅಂದಮೇಲೆ ಆ ರೊಕ್ಕನ ಲಗುನ ಫೋನ್ ಪೇ ಮಾಡಿಸ್ಬಿಡ್ರಿ. ಅದು ನಮ್ಮ ಅಕೌಂಟಿಗೆ. ನಾಳೆಯಿಂದ ನಿಮ್ಮ ಜಾಬ್ನ ನೀವು ಕಂಟಿನ್ಯೂ ಮಾಡ್ರಿ, ನಡೀತೈತಿ. ಥ್ಯಾಂಕ್ಸ್ ರೀ ಸರ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನಾನು ಎಲ್ಲಿ ನೀವು ನಂಗೆ ಮತ್ತೆ ಜಾಬಿಗೆ ತಗೊಂತಿರೋ ನಿಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ನೋಡ್ರಿ ಈಗ ಕೆಲ್ಸಕ್ಕೆ ಇಟ್ಕೊಂಡಿವಿ ಅಂದಮೇಲೆ ವಿಶ್ವಾಸ ಇಡ್ಬೇಕಾಕೈತ್ರಿ. ಯಾಕಂದ್ರೆ ಆ ಡ್ರಗ್ಸ್ ಪಾಕೆಟ್ ನೀವರ ಏನ್ ಮಾಡ್ತೀರಿ ತಗೊಂಡು? ನಮಗ ನಿಮ್ಮ ಮೇಲೆ ವಿಶ್ವಾಸ ಐತ್ರಿ. ವಿಶ್ವಾಸ ಉಳಿಸ್ಕೊರಿ ಅಷ್ಟೇ. ಆತ್ರಿ ಸರ ಆತ್ರಿ. ಆದ್ರ ನೀವು ಕೆಲಸನ ಹೊರಗೆ ಇಟ್ಕೊರಿ. ಇನ್ನೊಮ್ಮೆ ಆಫೀಸ್ ಚೇಂಬರ್ ಹತ್ರ ಆಗ್ಲಿ ಆಫೀಸ್ ಒಳಗಾಗ್ಲಿ ಬರಕ್ ಹೋಗ್ಬೇಡ್ರಿ ಅಷ್ಟೇ. ಆತ್ರಿ ಸರ. ನಾನು ಇನ್ನು ಫೋನ್ ಪೇ ಮಾಡಿ ಹೊಕ್ಕೆ ನೋಡ್ರಿ. ಸರಿ. ಛೇ
ಎಲ್ಲ ಕೆಲಸ ಮಣ್ಣ ಪಾಲಾಗೋದು. ಸರ ಏನ್ರಿ ಪ್ರಸಾದ್ ಅವ್ರೆ? ಏನಿಲ್ರಿ, ಅವನಿಗೆ ಅಲ್ಲಿ ಮಠ ಬಿಟ್ಟು ಬರ್ತೀನಿ ತಡ್ರಿ. ಹೋಗ್ಬಾ ಹೋಗ್ಬಾ. ಅಂತೂ ಒಳ್ಳೆ ಕೆಲಸದ ಆಳ ಸಿಕ್ತು. ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡಕ್ಕಿದ್ದೆ. ಕೆಲಸದ ಮೇಲೆ ನಿಷ್ಠೆ ಏನೈತಿ? ಒಳ್ಳೇದೇ ಇಂಥವ್ರು ಇರುವುದು. ಏನು ತಗೊಂತಿ? ಚಾ, ಟೀ, ಕಾಫಿ? ಚಾ ಹೇಳ್ಬಿಡು ಸಾಕು, ಒಂದು ಚಾ ಕುಡ್ದು ಹೋಗುನಂತ. ಇವತ್ತು ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗೈತೆ ನೋಡು. ಸರ್ ಎಲ್ಲಿ ಕೆಲ್ಸಕ್ಕೆ ಬರಬೇಡ ಅಂತಾರ ಏನು ಅನ್ಕೊಂಬಿಟ್ಟಿದ್ದೆ. ಯಾಕಂದ್ರೆ ಈಗ ಇದು ಆರಾಮ್ ಕೆಲಸ. ಏನೋ ಮುಂದೆಲೆ ಬರೋದು, ಅವ್ರು ಕೊಟ್ಟಿರೋ ಮಾಲ್ನ ಅವ್ರು ಹೇಳಿರೋ ಕಸ್ಟಮರಿಗೆ ಕೊಟ್ಬಿಟ್ರೆ ಮುಗಿದೋತು. 10,000 ರೂಪಾಯಿ ಕೈಯಾಗಿ ಬರ್ತತಿ. ಇಂಥ ಒಳ್ಳೆ ಕೆಲಸನ ಬಿಟ್ಟು ಹೊರಗೆ ಹೋಗಿ 500-800 ರೂಪಾಯಿ ಎಲ್ಲಿ ಕೂಲಿ ಮಾಡಕ್ ಹೋಗ್ಲಿ. ಹಾಗಾಗಿ ಈ ಕೆಲಸ ಅಂದ್ರೆ ನಂಗೆ ಭಾಳ ಇಷ್ಟ. ಅದಕ್ಕೆ ಇವತ್ತು ಭಾಳ ಖುಷಿ ಆಗೈತೆ ನೋಡು. ಹೌದಾ, ಸರಿ. ಹೌದು, ನೀ ಯಾಕೆ ಮುಖ ಹಂಗೆ ಮಾಡಿ? ಏನಾಗೈತಿ? ಏನು ಹೇಳ್ಬೇಕು ವೀರೇಶ? ಭಾಳ ಟೆನ್ಷನ್ ಆಗ್ಬಿಟ್ಟತಿ. ನಮ್ಮ ಸರ್ ಭಾರಿ ಕಿರಿಕಿರಿ ಮನುಷ್ಯನಪ್ಪ ನಿಜವಾಗ್ಲು. ಅವ್ನ ಕೈ ಕೆಳಗೆ ಕೆಲಸ ಮಾಡಕ್ ಆಗೋಲ್ತು. ವೇಟರ್, ಅದು ಒಂದು ಚಾ ಪ್ಲೀಸ್. ಸರ್. ಅಲ್ಲೋ, ಮತ್ತೆ ನೀ ಚಾ ಕುಡಿಯಲ್ಲ? ಇಲ್ಲಪ್ಪ, ನಾ ಚಾ ಕುಡಿಯಂಗಿಲ್ಲ. ಈಗ ಹೆಂಗೋ ಟೈಮ್ ಆಗ್ಬಿಟ್ಟತಿ. ಇನ್ನ ಒಂದು ತಾಸು ಬಿಟ್ಟು ಇಲ್ಲೇ ಕೃಷ್ಣ ಬಾರ್ ಒಳಗೆ ಹೋಗಿ ಒಂದು ಪೆಗ್ ಹಾಕಿ ಇಲ್ಲೇ ಫುಟ್ಪಾತ್ ಹತ್ರ ಇಲ್ಲಂದ್ರೆ ಎಲ್ಲಾರ ಓಟ್ ನಾಷ್ಟ ಏನಾರು ಮಾಡ್ಕೊಂಡು ಹೋಗಿ ಮಕ್ಕೊಂಡ್ಬಿಡ್ತಾನೆ. ಟೆನ್ಷನ್ಗೆ ರಾತ್ರಿ ನಿದ್ದೆ ಹತ್ತುದಿಲ್ಲ. ಕೆಲ್ಸದ ಟೆನ್ಷನ್ ಭಾಳ ಆಗ್ತಾವಲ್ಲ, ನಿದ್ದೆ ಹತ್ತುದಿಲ್ಲ. ಹಂಗಾಗಿ ಒಂದು 2 ಪೆಗ್ರ ಹೊಡಿತೀನಿ ನಾನು. ಅದಕ್ಕೆ ಇಷ್ಟೊತ್ತಿನಾಗ ಚಾ ಕುಡಿಯಂಗಿಲ್ಲಪ್ಪ. ಬೆಳಿಗ್ಗೆ ಕುಡಿತೀನಿ ನಾನು ಚಾ, ಬೆಳಿಗ್ಗೆ ಮಧ್ಯಾಹ್ನ ಕುಡಿತೀನಿ. ಆದ್ರೆ ರಾತ್ರಿ ಮಾತ್ರ ಕುಡಿಯಲ್ಲ. ಹೌದಾ? ನೀ ಕುಡಿ ಚಾ, ನೀ ಕುಡಿ. ಆದ್ರೂ ತಲೆಗೇನೇನಾರು ಓಡ್ತಿರ್ತಾವಲ್ಲ, ಒಂದು ಪೆಗ್ ಹಾಕಿದ್ರೆ ನಿರಾಳ ಅನಿಸ್ತತಿ. ಅದೇನ್ ಖರೆ ವೀರೇಶ. ಇವತ್ತು ನನ್ನ ಕಂಪನಿಗೆ ನನ್ನ ದೋಸ್ತರು ಯಾರು ಇಲ್ಲ. ನೀ ಬರ್ತೀಯಾ ನನ್ನ ಕಂಪನಿಗೆ? ಬರ್ತೀನಿ ನಡಿ. ಈಗ ನಂಗೂ ಏನು ಕೆಲಸ ಇಲ್ಲ, ಫುಲ್ ಖುಷಿಯಾಗಿನಿ. ಸರ್ ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂದಾರ. ಹಂಗಾಗಿ ಆತಗೋ ಬರ್ತಾನೆ. ಇವತ್ತು ಪಾರ್ಟಿನೂ ನಂದೇ. ಎಷ್ಟು ಪೆಗ್ಗರ ಕುಡಿ. ನೀ ಎಷ್ಟು ಕುಡಿತೀಯಲ್ಲ, ನಾನು ಅಷ್ಟ ಕುಡಿತೇನೆ. ನನಗೆ ಒಂದು ಪೆಗ್ ಮೇಲೆ ಆಗಂಗಿಲ್ಲಪ್ಪ ನಿಜವಾಗ್ಲು. ನಂಗೆ ಅಷ್ಟು ರೂಢ ಇಲ್ಲ. ಇವಾಗ 1 ತಿಂಗಳಿಂದ ಕುಡಿಯಕ್ ಕುಂತಾನೆ. ನಾನೇನು ಹುಟ್ಟು ಕುಡ್ಕೇನೋ, ನಾನು ಒಂದು 2 ತಿಂಗಳಿಂದ ಕಲ್ತಾನೆ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸಿಗೆ ಕುಡಿಯಕ್ ಕುಂತಾನೆ. 2 ಪೆಗ್ ಕುಡಿದ್ರೆ ನಾನು 2 ಪೆಗ್ ಕುಡಿತಾನೆ. ನಂಗೆ 2 ಪೆಗ್ ಕುಡಿಲಿಲ್ಲ ಅಂದ್ರೆ ಸಮಾಧಾನನ ಅನ್ಸಂಗಿಲ್ಲ. ರಾತ್ರಿ ನೀದಿನೂ ಹತ್ತಂಗಿಲ್ಲ. ಆತಗೋ, ನಿನಕ್ಕಿಂತ ಹೆಚ್ಚಿಂದನ ಕುಡಿದ್ರ ಆತ. ಆತಪ್ಪ ಕುಡಿತೀನಿ ತಗೋ. ಹಂಗಂದ್ರೆ ಸರಿ, ಈ ಖುಷಿ ಆತ್ ನೋಡು. ಗೆಳೆಯ ಅಂದ್ರೆ ಗೆಳೆಯ. ಇದ ಒಳ್ಳೆ ಚಾನ್ಸ್. ಹೆಂಗರ ಮಾಡಿ ಇವನುಗ ಚಲೋತ್ನಾಗಿ ಕುಡಿಯೋದು ಕಲಿಸಿ, ಇವನನ್ನ ಆ ಮೇಘನ ದೂರ ಮಾಡಿ ನಾನು ಆ ಮೇಘ ಚಂದಾಗಿರ್ಬೇಕು. ಹಂಗ ಮಾಡ್ತಾನೆ. ಕುಡಿಯೋದನ್ನ ಕಲೀಲಿ ಇವ. ಅದ ನಂಗೆ ಪ್ಲಸ್ ಪಾಯಿಂಟ್, ಇವನಿಗೆ ಮೈನಸ್ ಪಾಯಿಂಟ್. ಹೆಂಗೆ ನಾನು ಒಂದ್ಸಲ ಕಣ್ಣಿಟ್ಟ ಮೇಲೆ ಆ ಹಕ್ಕಿ ನನಗ್ ಬೇಕು. ಪ್ರಸಾದ್, ವೀರೇಶ ಹೇಳ. ಏನೋ ವಿಚಾರ ಮಾಡಕುಂತಿ? ಏನಿಲ್ಲ, ನಮ್ ಸರ್ ಅದು ರಿಯಲ್ ಎಸ್ಟೇಟ್ ಇಂದ ಸ್ವಲ್ಪ ಬಿಸ್ನೆಸ್ ನೋಡ್ಕೊಂತಿರ್ತಾರಲ್ಲ, ಅದು ಟೆನ್ಷನ್ ತಂದು ನನ್ನ ಮೇಲೆ ಹಾಕ್ಬಿಟ್ಟಾರಪ್ಪ. ಅದು ಕಮಿಷನ್ ಬಗ್ಗೆ ವಿಚಾರ ಮಾಡಕುಂತಿದ್ದೆ. ಆ ಬೋಡ ಭಾರಿ ತಲೆ ತಿಂತಾನವ. ಅವನಿಗ ಜಾಸ್ತಿ ಕಮಿಷನ್ ಇರೋ ಕೆಲಸನ ಮಾಡ್ತಾನ. ಅವರಿಂದ ನಮಗೂ ಬಹಳ ಲಾಭನ ಐತಲ್ಲ. ಹೋಲಿ ಬಿಡು, ಅವ್ರಿಗೂ ಲಾಭ ಆಗ್ಲಿ ನಮಗೂ ಆಗ್ಲಿ. ಹೌದಿಲ್ಲ? ಹಂಗಂತಾನೆ ಸುಮ್ಮನೆ ಅದೀನಿ. ಮತ್ತೇನಪ್ಪ ಸಮಾಚಾರ? ಏನಿಲ್ಲಪ್ಪ. ಈಗ ಚಾ ಕ್ಯಾನ್ಸಲ್ ಮಾಡ್ಬಿಡ್ಲೇನು ಸುಮ್ಮನೆ? ಕೊಡಮಟ ಅವರು ಲೇಟ್ ಮಾಡಕುಂತಾರ. ಸುಮ್ಮನೆ ಇಲ್ಲಿಂದ ಬಾರ್ಗೆ ಹೋಗ್ಬಿಡುನು. ಒಳ್ಳೆ ಕೆಲಸ ಯಾಕೆ ತಡ ಮಾಡುದು? ಒಳ್ಳೆ ಕೆಲ್ಸಕ್ಕ ತಡ ಮಾಡಬಾರ್ದು ಅಂತಾರ. ನಡಿ ಹೋಗ್ಬಿಡುನು.